ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 25ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಭದ್ರಾರತ್ನಮ್ಮ ಮತ್ತು ಚೆಲ್ವಣ್ಣನ ಕರ್ಕೊಂಡು ಮನೆಗೆ ಬಿಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಮನೆಗೆ ಬಿಟ್ಬಿಟ್ಟು ಬಂದಮೇಲೆ ಎಲ್ಲ ಮಲಗಿರ್ತಾರೆ. ಸರು, ವಿದ್ಯಾ, ಚಂಪಾ, ಭದ್ರ ಎಲ್ಲ ಮಲಗಿರ್ತಾರೆ. ಒಂದು ಹೊತ್ತಲ್ಲಿ ಭದ್ರಂಗೆ ಎಚ್ಚರಿಕೆಯಾಗಿ ಟೈಮ್ ನೋಡ್ತಾರೆ. ಆಮೇಲೆ ಹೊತ್ತಾಗದೆ ಪಾಪ ಮಲಗೋಳೆ. ಆ ಥರನೇ ಅಷ್ಟೊತ್ತಿಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಹೋಯ್ತಾಳೆ. ಅವಳಿಗೂ ಸ್ಯಾನೆ ಈ ಟೈಮಲ್ಲಿ ಕಷ್ಟ ಆಯ್ತೈತಲ್ವೇ. ಅವಳಿಗೋಸಿ ನಾನು ಸಹಾಯ ಮಾಡೋಣ, ಇನ್ನು ಮುಂದಕ್ಕಾದ್ರೂ ನಾನು ಮಾಡಿರೋ ತೆಪ್ಪನ್ನ ತಿದ್ಕೊಂಡು ಅವಳಿಗೆ ಹೊಸಿ ಸಹಾಯ ಮಾಡ್ಕೊಂಡು ಅವಳಿಗೆ ಒಳ್ಳೇದು ಮಾಡೋಣ. ಅವಳು ನಮಗೋಸ್ಕರ ಎಷ್ಟು ಕಷ್ಟಪಟ್ಟವಳೆ ಅಂತ ಅಂದ್ಬಿಟ್ಟು ಭದ್ರ ವಿದ್ಯೆನ ಬಗ್ಗೆ ಯೋಚನೆ ಮಾಡ್ತಾರೆ. ವಿದ್ಯೆ ಪಾಪ ಮಲಗಿರ್ತಾಳೆ. ಆಮೇಲೆ ಭದ್ರ ಎದ್ದು ತಾನೇ ಬಿಸಿನೀರು ಕಾಯಿಸ್ತಾರೆ. ಬಿಸಿನೀರು ಕಾಯಿಸಿ ಮಾಡೋಗ್ಬಿಟ್ಟು ಅವಳ ಬಟ್ಟೆ ಎಲ್ಲ ಐರನ್ ಮಾಡಿ ಟವಲೆಲ್ಲ ಇಟ್ಟು ಸ್ನಾನಕ್ಕೆ ಬಿಸಿನೀರು ತೊಗೊಂಡೋಗಿ ಬೆರೆಸಿ ಇಟ್ಟಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಮತ್ತೆ ಮಲಗಿಬಿಡ್ತಾರೆ. ಆಮೇಲೆ ಚಂಪಾ ಸರ್ ಕೂಡ ಮಲಗಿರ್ತಾರೆ. ಆಮೇಲೆ ವಿದ್ಯೆಗೆ ಎಚ್ಚರಿಕೆ ಆಗ್ತದೆ. ಎದ್ದು ಟೈಮ್ ನೋಡ್ತಾಳೆ. ಅಯ್ಯೋ ಹೊತ್ತಾಗಿ ಹೋಗೋದೇ, ಯಾಕಪ್ಪ ಇಟ್ಟೊತ್ತಕ್ಕೆ ಮಲಗಿಬಿಟ್ಟೆ ನಾನು, ರಾತ್ರಿ ಲೇಟಾಗಿ ಮಲಗಿದ್ಕೆ ಇವಾಗ ಒತ್ತಾರೆ, ಬೇಗ ಎದ್ದೇಳೋಕ್ಕಾಗಿಲ್ಲ ನನಗೆ ಅಂತೇಳ್ಬಿಟ್ಟು ವಿದ್ಯೆ ಏನು ಮಾಡ್ತಾಳೆ, ಅಯ್ಯೋ ಟೈಮ್ ಆಗೋಗೋದೆ, ಈಗ ಬಿಸಿನೀರು ಕಾಸ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಇವತ್ತು ತಣ್ಣೀರೇ ಗತಿ ಅಂತಂದ್ಬಿಟ್ಟು ಬತ್ಲ ಮನೆಗೆ ಹೋಗಿ ನೋಡ್ತಾಳೆ. ಅಲ್ಲಿ ಬಿಸಿನೀರು ಕಾಯಿಸಿರ್ತಾರೆ. ಯಾರು ಕಾಯಿಸಿರ್ಬೋದು ಬಿಸಿನೀರಾ? ಅಯ್ಯೋ ಯಾರೋ ಕಾಯಿಸಿರ್ತಾರೆ. ಸರುನೋ ಚಂಪಾನೋ ನನಗೆ ಸಹಾಯ ಆಯ್ತೈತೆ ಬಿಡು ಅಂದ್ಬಿಟ್ಟು ಆಮೇಲೆ ಬಟ್ಟೆ ನೋಡ್ತಾಳೆ. ಬಟ್ಟೆನೂ ರನ್ ಆಗಿರ್ತದೆ. ಇದ್ಯಾರು ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿ ಮಡ್ಗವ್ರಲ್ಲ, ಟವಲೆಲ್ಲ ಮಡ್ಗವ್ರೆ, ಇವರೇ ಯಾರೋ ಮಡಗಿರ್ಬೇಕು ಅಂದ್ಕೊಂಡೆಲ್ಲ ಎತ್ಕೊಂಡು ಹೋಗ್ತಾಳೆ. ಸ್ನಾನ ಮಾಡ್ಕೊಂಡು ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತಾಳೆ. ಬಂದಿದ್ದ ತಕ್ಷಣ ಭದ್ರ ಅಷ್ಟಲ್ಲಿ ಅವಳು ಬರೋಷ್ಟರಲ್ಲಿ ಬಾಕ್ಸ್ಗೆ, ಟಿಫನ್ ಬಾಕ್ಸ್ಗೆ ಊಟ ಹಾಕಿರ್ತಾರೆ, ನೀರು ಹಿಡ್ದಿಕ್ಕಿರ್ತಾರೆ, ಬ್ಯಾಗ್ ರೆಡಿ ಮಾಡಿರ್ತಾರೆ. ಇದ್ಯಾರು ಬಾಕ್ಸೆಲ್ಲ ಹಾಕ್ಬಿಟ್ಟವ್ರಲ್ಲ, ಟಿಫನ್ ಬಾಕ್ಸು ರೆಡಿ ಮಾಡವ್ರೆ, ಬ್ಯಾಗೆಲ್ಲ ರೆಡಿ ಮಾಡವ್ರೆ, ಯಾರು ಇರ್ಬೋದು? ಇವರಿಬ್ರು ಆಗಲೇ ಎದ್ದು ಹೋಗವ್ರೆ ಅಂತ ಚಂಪನ್ನ ಮತ್ತು ಸರುನ ನೋಡ್ತಾಳೆ. ಹೆಂಗೋ ಯಾರೋ ಮಾಡೋರಲ್ಲ ಪಾಪ, ಹೋಗಿ ನಂಗೆ ಸಹಾಯ ಆಯಿತು ಇವತ್ತು ಅಂತ ಅಂದ್ಬಿಟ್ಟು ಬೇಗ ಆಚೆಗೆ ಬರ್ತಾ ಇರ್ತಾಳೆ. ರೆಡಿಯಾಗಿ ಬಿರ್ನೋ ಹೋಗ್ಬೇಕು ಕಣಪ್ಪ ಅಂತ ಬರ್ತಾ ಇರ್ತಾಳೆ. ಅಷ್ಟೇ ಭದ್ರ ಬೈಕ್ ಹತ್ರ ರೆಡಿಯಾಗಿ ನಿಂತಿರ್ತಾರೆ. ಅಲೋ ಅಂತಾರೆ. ಹೇಳಿ ನಂಗೆ ಗೊತ್ತಾಗದೆ ಬೀರ್ನ ಹೇಳಿ ಅಂತ. ಅದೇನಿಲ್ಲ ಗೊತ್ತಾಗೋದಲ್ಲ, ನಾನೇ ಬಿಡ್ತೀನಿ ಅಂತ ಅಂದಾಗ, ಬೇಡ ಬಿಡಿ ನಾನು ಆಟೋದಾಗ ಹೋಯ್ತೀನಿ, ಏನು ಬೇಡ ನೀವು ಬಿಡೋದು, ನಾನೇ ಹೋಯ್ತೀನಿ ಬಿಡಿ ಅಂದಾಗ, ಅಯ್ಯೋ ಹೇಳಿದ್ನಲ್ಲ ಗೊತ್ತಾಗದೆ ಅಂತ, ಬಾ ಬಿಡ್ತೀನಿ ಅಂತ ಭದ್ರ ಅಂತಾರೆ. ಅವಾಗ ನೀನು ಹೊತ್ತಾಗಿ ಹೋದರೆ ನಿಮ್ಮ ಹೋಟ್ಲ್ ಓನರ್ ಬೈಯೋಕ್ಕಿಲ್ವೇ ಅಂತ ಭದ್ರ ಅಂದಾಗ, ಏನಿಲ್ಲ ಬಿಡಿ ಅವ್ರು ಏನು ಅನ್ನೋಕ್ಕಿಲ್ಲ, ಅವರು ನಾನು ಹೇಳ್ತೀನಿ ಅವ್ರು ಅರ್ಥ ಮಾಡ್ಕೊತಾರೆ, ಏನಿಲ್ಲ ಕಣ ಬಿಡಿ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅದೆಲ್ಲ ಏನು ಬೇಡ ಬಾ ಬಿಡ್ತೀನಿ ಅಂದಾಗ, ಬೇಡ ಅಂತ ಹೇಳಿದ್ನಲ್ಲ ಅಂದಾಗ, ಇವಾಗ ನೀನು ಆಟಾಡಕ್ಕೆ ಹೋಗೋಷ್ಟೊತ್ತಿಗೆ ಗೊತ್ತಾಯ್ತದೆ ಕಣ್ ಬಿಡ್ತೀನಿ ಬಾ, ಅದಲ್ದಲೆ ನಾವಿಬ್ಬರು ಅಂತ ಅಂದ್ಬಿಟ್ಟು ಭದ್ರ ಹೇಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ವಿದ್ಯಾ, ಹಾಂ ಹೇಳಿ ನಾವಿಬ್ಬರು, ಅದೇ ನೀನೇ ಹೇಳಿದ್ಯಲ್ಲ ರೂಮ್ಮೆಂಟು ಅಂತ, ಎಲ್ಲದಕ್ಕೂ ಬಾಡಿಗೆ ಕೊಟ್ಟು ಉಪಯೋಗಿಸ್ಕೊತಿಯಲ್ಲ, ಅದಕ್ಕೆ ನಾನು ಬಿಡ್ತೀನಿ, ನನಗೂ ಬಾಡಿಗೆನೇ ಕೊಡು ಅಂದಾಗ, ಅಯ್ಯೋ ಬೇಡ ಬಿಡಿ ಬಾಡಿಗೆ ಕೊಡೋ ಗಾಡಿ ಬೇರೆ ಇದಲ್ಲ ಅಂದಾಗ, ಅಯ್ಯೋ ಪರವಾಗಿಲ್ಲ ಇದಕ್ಕೂ ಬಾಡಿಗೆ ಕೊಡು ನಾನು ಇಸ್ಕೊತೀನಿ, ಈಗ ಮನೆ ವಸ್ತು ಎಲ್ಲ ಬಾಡಿಗೆ ಕೊಟ್ಟು ಉಪಯೋಗಿಸ್ತಿಲ್ವಿ ನೀನು, ಅದೇ ಥರ ಅನ್ಕ ಅಂದಾಗ, ಇವಾಗೇನು ಬರಲ್ವಾ ಅಂದಾಗ, ಅಯ್ಯೋ ಇವ್ರು ಇಟ್ಟೊಂದು ಕರೀತಾವ್ರೆ ಒತ್ತು ಬೇರೆ ಆಗದೆ, ಸರಿ ಆಯಿತು ಬರ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಕೂತ್ಕೊತಾಳೆ. ಆಮೇಲೆ ಹತ್ಬೇಕಾದ್ರೆ ಸ್ವಲ್ಪ ಬಿದೋಗಂಗೆ ಆಯ್ತೈತೆ. ವಾ ಅಂತಾಳೆ, ಹೊಸಿ ಹುಷಾರಾಗಿ ಕೂತ್ಕೊಳ್ಳೋಕ್ಕಾಗಿಲ್ವೇ, ಇಂಥ ಸಮಯದಲ್ಲಿ ಹೊಸಿ ಹುಷಾರಾಗಿ ಕೂತ್ಕೋಬೇಕು, ನಾನು ಗಾಡಿ ಓಡಿಸ್ತಿರ್ತೀನಿ, ಹಳ್ಳ ದಿಣ್ಣೆ ಇರ್ತದೆ, ಹೊಸಿ ಗಿಟ್ಕೊಂಡು ಕೂತ್ಕೋ ಅಂತ ಅಂದ್ಬಿಟ್ಟು ವಿದ್ಯೆಗೆ ಭದ್ರ ಹೇಳ್ತಾರೆ. ಆಯಿತು ಕಣ್ ಬಿಡಿ, ಬಸ್ಸಲ್ಲಿ ಕಾರಲ್ಲಿ ಕೂತ್ಕೊಂಡಂಗೆ ಹಿಡ್ಕೊಂಡು ಕೂತ್ಕೊತೀನಿ ಅಂದ್ಬಿಟ್ಟು ಭದ್ರನ ಭುಜದ ಮೇಲೆ ಕೈ ಹಾಕ್ಬಿಟ್ಟು ಗಟ್ಟಿ ಕೂತ್ಕೋತಾಳೆ. ಆವಾಗ ಭದ್ರಂಗೂ ಖುಷಿ ಆಗುತ್ತೆ. ಆವಾಗ ವಿದ್ಯೆ ಸರಿ ಆಯಿತು ನಡೀರಿ ಅಂತ ಅಂತಾಳೆ. ಸರಿ ಅಂದ್ಬಿಟ್ಟು ಭದ್ರನ ಬದಲಾವಣೆಯಲ್ಲಿ ವಿದ್ಯೆಂಗೆ ಗೊತ್ತಾಗೋದೇ ಇಲ್ಲ ಅದು. ಆಮೇಲೆ ಸರಿ ಅಂತ ಭದ್ರ ಕರ್ಕೊಂಡು ಹೋಗ್ತಾರೆ. ಸರಿ ಇಲ್ಲೇ ನಿಲ್ಲಿಸಿ ಅಂತ ಅಂದ್ಬಿಟ್ಟು ಅಲ್ಲೇ ಇಳ್ಕೊಂಡ್ಬಿಡ್ತಾಳೆ. ಇದ್ಯಾಕೆ ಇಲ್ಲೇ ನಿಲ್ಲಿಸು ಅಂತ ಹೇಳ್ತಿದ್ದೀನಿ, ನೀನು ಹೋಟ್ಲಿರೋದು ಅಲ್ಲಿ ತಾನೇ ಅಂದಾಗ, ಬಾ ಅಲ್ಲೇ ಬಿಡ್ತೀನಿ, ನಾನೇನು ಹೊತ್ಕೊಂಡು ಹೋಗ್ಬೇಕಾಗದೆ, ಗಾಡಿ ತಾನೇ ಹೊತ್ಕೊಂಡು ಹೋಗೋದು ಅಂದಾಗ, ಹಾಗೆಲ್ಲ ಏನಿಲ್ಲ ನೀವು ಅಲ್ಲಿ ಬರೋದು ಬೇಡ ಅಂದಾಗ, ಯಾಕೆ ಅಂದಾಗ, ಬೇಡ ಮೊದಲೇ ನೀವು ಮಂತ್ರಿ ಮಗ, ನಾನು ಮಂತ್ರಿ ಸೊಸೆ ಅಂತ ಎಲ್ಲ ಗೊತ್ತಾಗೈತೆ ಆಗಲೇ, ಇವಾಗ ನೀವು ಅಲ್ಲಿ ಕರ್ಕೊಂಡೋಗಿ ನಾನು ಬಿಡೋದು, ಅವರೆಲ್ಲರೂ ನಿಮ್ಮನ್ನು ಪ್ರಶ್ನೆ ಕೇಳೋದು, ನಿಮ್ಮ ಹೆಂಡ್ತಿ ಇಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು, ನಿಮ್ಮ ಮರ್ಯಾದೆ ಕಮ್ಮಿ ಆಯ್ತೈತೆ, ಬೇಡ ಬಿಡಿ ನಾನೇ ನಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಇದೆಯಾ ಅಂತಾಳೆ. ಅಯ್ಯೋ ಹಂಗೆಲ್ಲ ಏನಿಲ್ಲ ಕಣ್ ಬಾ ನಾನು ಹೇಳ್ತೀನಿ ಅಂದಾಗ, ಬೇಡ ನಿಮ್ಮ ಮರ್ಯಾದೆ ಕಮ್ಮಿ ಆದರೆ ನನಗೆ ಇಷ್ಟ ಆಗೋಕ್ಕಿಲ್ಲ, ನಾನು ಇಲ್ಲಿಂದನೇ ನಡ್ಕೊ ಹೋಗ್ತೀನಿ ಕಣ್ಬಿಡಿ, ಎರಡು ದೂರ ನಾನು ನಡ್ಕೊ ಹೋಗ್ತೀನಿ ಅಂದಾಗ, ಅದು ಒಂದು ಹೇಳಿದ್ನಲ್ಲ ನಾನು ನಡ್ಕೊ ಹೋಗ್ತೀನಿ ಅಂತ, ಸುಮ್ಕಿರಿ, ನಿಮಗೆ ಎಲ್ಲರೂ ಬಂದು ಪ್ರಶ್ನೆ ಮಾಡಿ ಕೇಳಿದಾಗ ನಿಮಗೆ ಬೇಸರ ಆಗೋಕ್ಕಿಲ್ವೇ, ಬೇಡ ನೀವು ಬರಬೇಡಿ ಅಂತ ಅಂದ್ಬಿಟ್ಟು ವಿದ್ಯೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಮತ್ತು ವಾಪಸ್ ಬಂದು, ಅಯ್ಯೋ ಮರ್ತೋಗ್ಬಿಟ್ಟು ಕ್ಷಮಿಸ್ಬಿಡಿ, ತಗೊಳ್ಳಿ ಬಾಡಿಗೆ ಅಂತ ಅಂದ್ಬಿಟ್ಟು ದುಡ್ಡು ಕೊಡ್ತಾಳೆ ಭದ್ರನ ಕೈಗೆ. ಇರು ಚಿಲ್ಲರೆ ಕೊಡ್ತೀನಿ ಅಂತ ಭದ್ರ ಜಬ್ಬು ಕೈ ಕೊಯ್ತಾರೆ. ಬೇಡ ಬಿಡಿ ನೀವು ಬಿಸಿನೀರು ಕಾಯಿಸಿ ಮಡಗಿದ್ದು ಮತ್ತು ಬಟ್ಟೆ ಇಸ್ತ್ರಿ ಮಾಡಿ ಮಡಗಿದ್ಕೆಲ್ಲ ಅದನ್ನು ಉಪಯೋಗ, ಇದು ಬಾಡಿಗೆ ಅಂತ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಿದ್ಯೆ ಅಲ್ಲಿಂದ ಹೊಂಟೋಯ್ತಾಳೆ. ಅವಾಗ ಅಂದ್ಕೊಂಡು ಭದ್ರ ಬಾಯಿ ಬಿಟ್ಕೊಂಡು,
ಹ್ಞೂ, ನೀನು ಇದಕ್ಕೆಲ್ಲ ಬಾಡಿಗೆ ಕೊಟ್ಟು, ಆದರೆ ನಾನು ಕೊಡೋಕ್ಕಿಲ್ಲ. ನೀನು ನಾನು ರಾತ್ರಿ ಮಳೇಲಿ ನೆನ್ಕೊ ಬಂದಾಗ ಬಿಸಿನೀರು ಬಿಸಿನೀರು ಕೊಟ್ಟಿದ್ದು, ಕಷಾಯ ಕಾಯಿಸ್ಕೊಟ್ಟಿದ್ದು, ಸಾಂಬ್ರಾಣಿ ಹೊಗೆ ಕೊಟ್ಟಿದ್ದು, ತಲೆ ಒರೆಸಿದ್ದು, ಇದಕ್ಕೆಲ್ಲ ನಾನು ಬಾಡಿಗೆ ಕೊಡೋಕ್ಕಿಲ್ಲ. ಯಾಕೆ ಅಂದರೆ ನೀನು ಅದನ್ನು ಪುರೋಹಿತಿಂದ ಮಾಡಿದ್ಯಲ್ವಾ, ನಾನು ನಿನ್ನ ಗಂಡ, ನಾನ್ಯಾಕೆ ನಿನ್ನ ಬಾಡಿಗೆ ಕೊಡಬೇಕು? ನಾನು ನಿನ್ಗೆ ಅದ್ರ ಬದಲು ಪಿರುತಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಭದ್ರ ಅಲ್ಲಿಂದ ಹೊಂಟ್ಬಿಡ್ತಾರೆ. ಆಮೇಲೆ ಇಲ್ಲೇನಾಗುತ್ತೆ, ಶಿವರಾಮಪ್ಪರು ಏನೋ ಲೆಕ್ಕ ನೋಡ್ಕೊ ಕೂತಿರ್ತಾರೆ. ಅಮ್ಮಮ್ಮ ಬರ್ತಾರೆ. ಅಮ್ಮಮ್ಮ ಬಂದಿದ ತಕ್ಷಣ, ಶಿವರಾಮಪ್ಪ ತಕ್ಕಪ್ಪ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಬಂದೆ, ಕುಂಕುಮ ಇಕ್ಕೋ ಅಂತ ಹೇಳ್ತಾರೆ. ಶಿವರಾಮ ಅಣ್ಣವರು ಕುಂಕುಮ ಇಟ್ಕೊತಾರೆ. ಅವಾಗ ಅಮ್ಮ ಅಲ್ಲೇ ನಿಂತ್ಕೊತಾರೆ. ಅಮ್ಮಮ್ಮ ಅವಾಗ ಯಾಕವ್ವ ಏನಾರು ಮಾತಾಡಬೇಕಿತ್ತೆ ಅಂತ ಶಿವರಾಮಪ್ಪರು ಕೇಳ್ತಾರೆ. ಅವಾಗ ಮುಖನಪ್ಪ ಅಂತ ಭಾಗೀರಥಮ್ಮವ್ರು ಹೇಳ್ತಾರೆ. ಸರಿ ಬವ್ವ ಕೂತ್ಕೋ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದ ತಕ್ಷಣ, ಹೇಳವ್ವ ಅಂದಾಗ, ಅಲ್ಲ ಶಿವರಾಮ, ಇದೆಯಾ ಮಾಡಿದ್ದು ಒಂದು ತಪ್ಪನೇ ನಿನ್ನ ಮನ್ಸಲ್ಲಿ ಮಡಿಕೊಂಡಿದ್ಯಲ್ಲಪ್ಪ. ನಮ್ಮ ಮನೆಗೋಸ್ಕರ ಅವಳು ಎಷ್ಟು ಕಷ್ಟಪಟ್ಟವಳು ನಿಂಗೆ ಗೊತ್ತಲ್ವೇನಪ್ಪ. ಕಣ್ಮಣಿ ವಿಷಯದಾಗೆ, ಅವಳ ಮದುವೆ ವಿಷಯದಾಗೆ ನಾವೆಲ್ಲ ಸರಿಯಾಗಿ ನಿರ್ಧಾರ ತಗೊಂಡೇ ಇರಲಿಲ್ಲ. ಆದರೆ ಅವಳು ಅದನ್ನು ಸರಿಯಾಗಿ ಮಾಡಿ ಇವತ್ತು ನಮ್ಮ ಕಣ್ಮಣಿ ಸಂದಾಕಿರಂಗೆ ಮಾಡವಳೆ. ನೀನೇ ಯೋಚನೆ ಮಾಡಪ್ಪ, ಇವಾಗ ಎಲ್ಲದಕ್ಕೂ ನಿಮಗೆ ಕಷ್ಟ ಬಂದಾಗ ತಾನೇ ಅಷ್ಟು ಕಷ್ಟಪಟ್ಟರು ಹೋಗಿ ಕಾಡಿಗೋಗಿ ಬಂದು ನಿನ್ನ ನಮ್ಮ ಹೊಟ್ಟಿಯವ್ರನ್ನ ಊರಿನವ್ರನ್ನೆಲ್ಲರನ್ನೂ ಜೀವ ಕಾಪಾಡವಳೆ. ಇಷ್ಟೆಲ್ಲ ಅವಳು ಒಳ್ಳೇದು ಮಾಡಿರ್ಬೇಕಾರೆ ಅವಳು ಮಾಡಿರೋ ಒಂದೇ ಒಂದು ತೆಪ್ಪನ್ನ ಮನ್ಸಲ್ಲಿ ಮಡಿಕೊಂಡಿದ್ಯಲ್ಲಪ್ಪ, ಅದನ್ನು ಕ್ಷಮಿಸ್ಬಾರ್ದೇ ಅಂತಂದ್ಬಿಟ್ಟು ಭಾಗೀರಥಮ್ಮವ್ರು ಕೇಳ್ತಾರೆ ಶಿವರಾಮೇಗೌಡ್ರನ್ನ. ಶಿವರಾಮೇಗೌಡರು, ಅವ್ವ ಅವಳು ಯಾವಾಗ ಬಂದು ನಮ್ಮ ಹೊಟ್ಟಿಯವ್ರನ್ನ ಊರಿನವ್ರನ್ನೆಲ್ಲ ಕಾಪಾಡಿದ್ಲೋ ಆವಾಗಲೇ ನಾನು ಕ್ಷಮಿಸ್ಬಿಟ್ಟೆ ಕಣವ್ವ. ಅವಳು ಏನು ತಪ್ಪು ನನ್ನ ಮನ್ಸಲ್ಲಿ ಮಡಿಕೊಂಡಿಲ್ಲ ಕಣವ್ವ ಅಂದಾಗ, ಹೌದೇನಪ್ಪ ಅಂದಾಗ, ಹ್ಞೂ ಕಣವ್ವ ಅಂತ ಶಿವರಾಮಪ್ಪವ್ರು ಹೇಳ್ತಾರೆ. ಆವಾಗ ಅಮ್ಮಮ್ಮ, ಸರಿ ಕಣಪ್ಪ ಆಯಿತು, ಈಗಾದರೂ ಭದ್ರನ ಕರೆಸ್ಬಿಟ್ಟು ಭದ್ರ ವಿದ್ಯೆ ಜೊತೆಲಿ ಜೀವನ ಮಾಡು ಅಂತ ಹೇಳ್ಬೇಕಲ್ವೇನಪ್ಪ ನೀನು ಅಂತ ಅಂದ್ಬಿಟ್ಟು ಶಿವರಾಮಪ್ಪವ್ರಿಗೆ ಅಮ್ಮಮ್ಮ ಕೇಳ್ತಾರೆ. ಅವ್ರು ಶಿವರಾಮೇಗೌಡರು, ಅವ್ವ ಜೊತೇಲಿ ಜೀವನ ಮಾಡು ಅಂತ ಹೇಳೋಕ್ಕಾಯ್ತದೇನವ ನಾನು? ಏನು ಸಣ್ಣ ಮಕ್ಳ ಬಂದು ಕೂರ್ಸ್ಕೊಂಡು ಬುದ್ಧಿ ಹೇಳೋಕ್ಕೆ? ಅವ್ರ ಜೀವನ ಅವ್ರಿಷ್ಟ ಕಣವ. ಈಗ ಭದ್ರ ನನ್ನ ಮಾತು ಕೇಳ್ಬೋದು ಕಣವ, ನನ್ನ ಮಾತಿಗೆ ಅವ್ನು ಬೆಲೆ ಕೊಟ್ಬಿಟ್ಟು ಜೊತೇಲಿ ಇರ್ತೀನಿ ಕಣಪ್ಪ ಅಂತ ಹೇಳ್ಬೋದು. ಆದರೆ ಅದು ಮನ್ಸಾರ ಬರೋ ಪ್ರೀತಿ ಅಲ್ಲ ಕಣವ. ಅವ್ರ ಮನ್ಸಾರನೇ ಪ್ರೀತಿ ಹುಟ್ಟಬೇಕು. ಅವ್ರ ಮನ್ಸಲ್ಲಿ ಪ್ರೀತಿ ಹುಟ್ಕೊಂಡು ಅವರಿಬ್ರು ಖುಷಿಯಾಗಿ ಜೀವನ ಮಾಡಬೇಕು ಕಣವ. ಅದು ಅವರಿಬ್ರಿಗೆ ಸೇರಿರೋದು. ನಾನು ಹೇಳ್ಕೊಡೋಕ್ಕಾಯ್ತದೇನವ ಅಂದಾಗ, ಹಂಗಲ್ಲ ಕಣಪ್ಪ, ನೀನು ಹೇಳ್ತಿರೋದು ದಿಟ್ವೆಯ. ಆದರೆ ಭದ್ರನ ಕರೆಸಿ ಒಂಚೂರು ಮಾತಾಡ್ತೀಯನಪ್ಪ, ವಿದ್ಯೆನ ಬಗ್ಗೆ ಚೆನ್ನಾಗಿರುವಂಥ ಭದ್ರಂಗಾರು ಹೇಳಪ್ಪ ಅಂದಾಗ, ಸರಿ ಕಣವ ಆಯಿತು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ ಭದ್ರಂಗೆ. ಭದ್ರ ಎಟ್ಟಿ ತಕ್ಕ ಬಾರಪ್ಪ ಅಂತ ಕರೀತಾರೆ. ಸರಿ ಅಂದ್ಬಿಟ್ಟು ಭದ್ರ ಅಲ್ಲಿಗೆ ಬರ್ತಾರೆ. ಅಪ್ಪಯ್ಯ ಅಂದಾಗ, ಬಾ ಮಗ ಕೂತ್ಕೋ ಅಂದಾಗ, ಪರವಾಗಿಲ್ಲಪ್ಪಯ್ಯ ಅಂದಾಗ, ಬಾ ಮಗ ಕೂತ್ಕೋ, ನಿನ್ನ ಹತ್ರ ಹೊಸಿ ಮಾತಾಡಬೇಕು ಅಂದಾಗ, ಏನಪ್ಪಯ್ಯ ಅಂದಾಗ, ಅಲ್ಲ ಕಣಪ್ಪ ಅಂದಾಗ, ಅಷ್ಟಲ್ಲ ಭಾಗೀರಥಮ್ಮರು, ಅಲ್ಲ ಭದ್ರ, ಈಗ ವಿದ್ಯೆ ಮಾಡಿದ್ದು ಒಂದು ತಪ್ಪನೇ ಮನ್ಸಲ್ಲಿ ಮಡಿಕೊಂಡು ಕೂತ್ಕೊಂಡ್ರೆ ಹೆಂಗಪ್ಪ? ನಮ್ಮ ಹೊಟ್ಟಿಗೋಸ್ಕರ ಅವಳು ಎಷ್ಟು ಒಳ್ಳೇದು ಮಾಡೋಳೆ ಕಣೋ. ನಮ್ಮ ಹೊಟ್ಟಿಗೆ ಏನೇ ಕಷ್ಟ ಬಂದರೂ ತಾನೇ ಮುಂದಾಗಿ ನಿಂತ್ಕೊಂಡು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾಳೆ ಅವಳು. ಅಂಥವಳನ್ನ ನೀವು ಯಾಕಪ್ಪ ಅರ್ಥ ಮಾಡ್ಕೊತಿಲ್ಲ? ಅವಳದೊಂದು ತಪ್ಪನೇ ನೀವೆಲ್ಲರೂ ಸಾಧಿಸ್ತಿದ್ದೀರಲ್ಲಪ್ಪ, ಅದನ್ನು ಮರ್ತುಬಿಟ್ಟು ಅವಳ ಜೊತೆ ಜೀವನ ಮಾಡಬಾರ್ದೇನಪ್ಪ ಭದ್ರ ಅಂತ ಅಂದ್ಬಿಟ್ಟು ಭಾಗೀರಥಮ್ಮನ ಅಂತಾರೆ. ಅವಾಗ ಶ್ರೀರಾಮೇಗೌಡರು, ಹೌದು ಭದ್ರ, ಈಗ ಅವಳು ಮಾಡಿರೋ ಒಂದು ತಪ್ಪನೇ ನಾವು ಮನ್ಸಲ್ಲಿ ಮಡಿಕೋಬಾರ್ದು ಕಣಪ್ಪ. ನಮಗೋಸ್ಕರ, ನಮ್ಮ ಹೊಟ್ಟಿಗೋಸ್ಕರ ಅವಳು ಎಷ್ಟೆಲ್ಲ ಕಷ್ಟಪಟ್ಟವಳೆ, ಅದನ್ನು ನಾವು ಅರ್ಥ ಮಾಡ್ಕೊಬೇಕಲ್ವೇನಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳಿದಾಗ, ಅಪ್ಪಯ್ಯ, ಅವಳು ಯಾವಾಗ ನಾನು ಪ್ರಾಣಕ್ಕೆ ಪ್ರಾಣ ಆಗಿರೋ ನಿಮ್ಮ ಜೀವ ಕಾಪಾಡೋಳೆ, ನಮ್ಮ ಹೊಟ್ಟಿಯವ್ರ ಮನೆಯವ್ರನ್ನ ಹೊಟ್ಟಿಯವ್ರನ್ನ ಜೀವ ಕಾಪಾಡೋಳೆ, ಊರಿನವ್ರಿಗೆಲ್ಲನೂ ಜೀವ ಕಾಪಾಡೋಳೆ. ಆವಾಗಲೇ ಅವಳು ಮಾಡಿರೋ ತಪ್ಪೆಲ್ಲ ನಾನು ಕ್ಷಮಿಸ್ಬಿಟ್ಟೆ ಕಣಪ್ಪಯ್ಯ. ಅವಳು ಮಾಡಿರೋ ತಪ್ಪು ಯಾವುದು ನನ್ನ ಮನ್ಸಲ್ಲಿ ಮಡಿಕೊಂಡಿಲ್ಲ ಕಣಪ್ಪಯ್ಯ, ಎಲ್ಲ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ಭದ್ರ ಅಂತಾರೆ. ಆವಾಗ ಅಮ್ಮಮ್ಮಂಗೆ ಸಾನೇ ಖುಷಿ ಆಯ್ತೈತೆ. ಅವ್ವ ಉಳ್ಕಿರವ್ವ, ಹೆಂಗೋ ನನ್ನ ಕೂಗು ನಿಂಗೆ ಕೇಳಿಸ್ಬಿಡ್ತು ಕಣವ್ವ, ಇವರಿಬ್ರು ಸಂದಾಕಿ ಕೊಡವ್ವ, ಅಷ್ಟೇ ಸಾಕು ನನಗೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅನ್ಕೊತಾರೆ. ಆಮೇಲೆ ಸರಿ ಅಂದ್ಬಿಟ್ಟು, ಸರಿ ಭದ್ರ, ಈಗಾದರೂ ಹೋಗಿ ಅವಳ ಜೊತೆ ನಾವಿಬ್ಬರು ಖುಷಿಯಾಗಿರೋಣ, ಜೊತೆಯಲ್ಲಿ ಜೀವನ ನಡೆಸೋಣ ಅಂತ ಮಾತಾಡಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಭದ್ರ, ಹೆಂಗಾಯ್ತದಪ್ಪಯ್ಯ ಅಂದಾಗ, ಏನು ಹೇಳ್ತಿದ್ದೀಯ ಭದ್ರ ಅಂದಾಗ, ಅದು ಹೆಂಗಾಯ್ತದಪ್ಪಯ್ಯ, ಅವಳು ಮೊದಲೇ ಸ್ವಾಭಿಮಾನ ಹಠ ಅಂತ ಬದುಕ್ತಿರೋಳು. ನಾನು ಹೋಗ್ಬಿಟ್ಟು ನೀನು ನಮ್ಮ ಅಪ್ಪಯ್ಯನ ಜೀವ ಉಳಿಸಿದ್ಯಾ, ನಾವಿಬ್ಬರು ಇನ್ಮೇಲೆ ಸಂದಾಕಿರೋಣ, ಜೊತೇಲಿ ಜೀವನ ಮಾಡೋಣ ಅಂತ ಕೇಳಿದ್ರೆ ಅದು ಸರಿ ಐತೇನಪ್ಪಯ್ಯ? ನೀನು ಯೋಚನೆ ಮಾಡಪ್ಪಯ್ಯ, ಅದು ನನ್ನ ಬೇಕಾದಂಗೆ ಮಾತಾಡೋದಾಗ ಆಗೋಕ್ಕಿಲ್ವನಪ್ಪಯ್ಯ, ಅದು ಸರಿ ಇರಲ್ಲಪ್ಪಯ್ಯ. ಅದಕ್ಕೆ ಅವಳನ್ನ ಪಿರುತಿಯಿಂದನೇ ನಾನು ಮಾತಾಡಿಸ್ಬೇಕು, ಪಿರುತಿಯಿಂದನೇ ಎಲ್ಲ ಗೆಲ್ಬೇಕು ಕಣಪ್ಪಯ್ಯ ಅಂದಾಗ, ಏನು ಹೇಳ್ತಿದ್ಯಾ ಮಗ ನೀನು ಅಂತ ಅಂದ್ಬಿಟ್ಟು ಅಮ್ಮಮ್ಮ ಕೇಳ್ತಾರೆ. ಹೌದು ಅಮ್ಮಮ್ಮ, ನಿನ್ನ ಹೇಳ್ತಿರೋದು ಇಟ್ವೆಯ, ಆದರೆ ಅದನ್ನು ನಾನು ಹೋಗಿ ಅವಳು ನೇರವಾಗಿ ನಾವಿಬ್ಬರು ಜೊತೇಲಿರೋಣ ಅಂತ ಹೇಳೋಕೆ ಆಗಿಲ್ಲ ಅಮ್ಮಮ್ಮ. ಅದಕ್ಕೂ ನನ್ನ ಮನಸ್ಸು ಒಪ್ಪಕ್ಕಿಲ್ಲ.
ಕೊನೆ ಕ್ಷಣದಲ್ಲಿ ಅವಳಿಗೆ ನಾನು ಹೆಂಗೆ ಮಾತಾಡಿದ್ದೀನಮ್ಮಮ್ಮ, ಅವಳ ಮನಸ್ಸಲ್ಲಿ ನನ್ನ ವಿಷಯದ ಬಗ್ಗೆ ಸಾನೇ ಗಾಯ ಆಗ್ಬಿಟ್ಟೈತಮ್ಮಮ್ಮ. ಮೊದಲು ಆ ಗಾಯಕ್ಕೆ ಔಷಧಿ ಹಚ್ಚಿ ಆ ಗಾಯ ವಾಸಿ ಮಾಡ್ತೀನಿ, ಆಮೇಲೆ ನಿಧಾನಕ್ಕೆ ಅವಳ ಹತ್ರ ಪ್ರೀತಿಯಿಂದ ಮಾತಾಡ್ಕೊಂಡು ಅವಳನ್ನ ಪ್ರೀತಿಯಿಂದ ಗೆಲ್ತೀನಿ. ನಾನೇನು ಕೇಳ್ತೀನಿ ಗೊತ್ತಾ ಅಮ್ಮಮ್ಮ, ನೋಡು ಇಷ್ಟು ದಿವಸ ನಾನೇನೋ ಗೊತ್ತಿಲ್ಲದಲ್ಲೇ ತಪ್ಪು ಮಾಡಿಬಿಟ್ಟಿದ್ದೀನಿ, ಕ್ಷಮಿಸ್ಬಿಟ್ಟು ಮತ್ತೆ ನಿನ್ನ ಜೊತೆ ಬದುಕೋಕೆ ಇನ್ನೊಂದು ಅವಕಾಶ ಕೊಡ್ತೀಯಾ, ನಿನ್ನನ್ನು ನಾನು ಹೃದಯ ಎತ್ಕೊಂಡು ಕಾಪಾಡ್ತೀನಿ ಅಂತ ಕೇಳ್ತೀನಿ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಆವಾಗ ಭಾಗ್ಯರಥಮ್ನವರು ಶಿವರಾಮೇಗೌಡರು ತುಂಬ ಖುಷಿ ಪಡ್ತಾರೆ. ಆವಾಗ ಶಿವರಾಮೇಗೌಡರು ಸರಿ ಕಣಪ್ಪ, ನೋಡಿ ಹೆಂಗಾಯ್ತದ ಹಂಗೆ ಮಾಡು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಅಂತಾರೆ, ಹ್ಞೂ ಅಪ್ಪಯ್ಯ, ಈ ವಿಷಯದಾಗೆ ದಯವಿಟ್ಟು ನೀವು ಯಾರೂ ಬೇಸರ ಮಾಡ್ಕೋಬೇಡಿ ಕಣಪ್ಪಯ್ಯ, ಅವಳ ಮನಸ್ಸನ್ನ ನಾನು ಪ್ರೀತಿಯಿಂದನೇ ಗೆಲ್ಲಬೇಕು. ಅವಳೆಷ್ಟು ಹಠವಾದಿ ಅಂತ ನಿಮಗೆ ಗೊತ್ತು, ಅವಳಿಗೆ ಎಷ್ಟು ಬೇಸರ ಮಾಡಿದ್ದೀನಿ, ಅವಳು ಮರಿಲಾರ್ದಂಥದ್ದು ಮಾತುಗಳೆಲ್ಲ ಆಡಿದ್ದೀನಿ ಕಣಪ್ಪಯ್ಯ ನಾನು. ಇವಾಗ ನಾನು ಮಾತಾಡಿರೋ ಮಾತುಗಳಿಗೆ ನನಗೆ ಬೇಸರ ಆಯ್ತೈತೆ, ಇನ್ನು ಅವಳಿಗೆ ಎಷ್ಟು ಬೇಸರ ಆಯ್ತಿರ್ಬೋದಲ್ವಪ್ಪಯ್ಯ, ನೀವೇ ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಮೂಕಣ್ಣ ಮಗ, ನೀನು ಹೇಳ್ತಿರೋದು ಸರಿಯೇ, ಪ್ರೀತಿಯಿಂದನೇ ಅವಳನ್ನ ಮಾತಾಡಿಸ್ಬೇಕು, ಪ್ರೀತಿಯಿಂದನೇ ಗೆಲ್ಲಬೇಕು ಅಂತಂದಾಗ, ಆಮೇಲೆ ಸರಿ ಆಯ್ತು ಇವಾಗ ಏನು ಮಾಡ್ತೀಯಪ್ಪ ಅಂದಾಗ, ಅದೇ ಕಣಪ್ಪ ಹೇಳ್ತಿದ್ದೀನಲ್ಲ, ನನ್ನ ಮನ್ಸಲ್ಲಿ ಅವಳ ಬಗ್ಗೆ ಪ್ರೀತಿ ಐತೆ, ಅವಳಿಗೆ ನನ್ನ ಬಗ್ಗೆ ಪ್ರೀತಿ ಬರಬೇಕು, ಆ ಪ್ರೀತಿ ಆದಷ್ಟು ಕದೆ ಹುಟ್ಟಬೇಕು ಕಣಪ್ಪಯ್ಯ, ಹಂಗೆ ನಾನು ಮಾಡ್ತೀನಿ ಕಣಪ್ಪಯ್ಯ, 7 ದಿನ ಆಗಲೂ ಪರವಾಗಿಲ್ಲ ಕಣಪ್ಪಯ್ಯ, ನಾನು ಕಾಯ್ತೀನಿ. ಇಷ್ಟು ದಿವಸ ಅವಳು ಕೊಟ್ಟಿರೋ ನೋವಿಗೆ, ಮನಸ್ಸಿಗಾಗಿರೋ ಗಾಯಕ್ಕೆ ಪ್ರತಿಯೊಂದಕ್ಕೂ ನಾನು ಕಾಯ್ತೀನಪ್ಪಯ್ಯ, ಅವಳ ಪ್ರೀತಿಗೋಸ್ಕರ ನಾನು ಕಾಯ್ತೀನಿ. ಅವಳು ಯಾವತ್ತು ಖುಷಿಯಾಗಿ ನಗ್ನಗ್ತಾ ಜೀವನ ಮಾಡೋಣ ಅಂತಾಳೋ ಆವಾಗ ನಾವು ನಗ್ನಗ್ತಾ ಇಬ್ಬರು ಖುಷಿಯಾಗಿ ಜೀವನ ಮಾಡ್ತೀವಿ ಕಣಪ್ಪಯ್ಯ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಆವಾಗ ಶಿವರಾಮೇಗೌಡರು, ಭದ್ರ ನೀನು ಹೇಳ್ತಿರೋದು ಇಟ್ವೆ ಕಣಪ್ಪ, ನಿನ್ನ ನಿರ್ಧಾರ ಸರಿಯಾಗೈತೆ, ನಿನ್ನ ಮಾತು ಕೇಳ್ಬಿಟ್ಟು ನಂಗೆ ಸಾನೇ ಖುಷಿ ಆಯಿತು ಕಣಪ್ಪ, ನೀನು ಎಷ್ಟು ಬುದ್ಧಿವಂತ ಆಗ್ಬಿಟ್ಟಿದ್ಯಾ ಕಣಪ್ಪ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಭದ್ರಂಗೆ ಹೇಳ್ತಾರೆ. ಭದ್ರ, ಹ್ಞೂ ಕಣಪ್ಪಯ್ಯ, ಅವಳು ಹಠ ಛಲ ಎಲ್ಲ ನೋಡಿಬಿಟ್ಟು ನಾನು ಅವಳನ್ನ ಯಾವ ರೀತಿ ಪ್ರೀತಿಯಿಂದ ಗೆಲ್ಲಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ಕಣಪ್ಪಯ್ಯ, ಗೆಲ್ತೀನಿ, ಅವಳನ್ನ ಪ್ರೀತಿಯಿಂದನೇ ಗೆಲ್ತೀನಿ, ಜೊತೇಲಿ ಜೀವನ ಮಾಡ್ತೀವಪ್ಪಯ್ಯ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಶಿವರಾಮೇಗೌಡರು ತೊಡೆ ಮೇಲೆ ಮನಿಕೊಂಡು ಪಾಪ ಕಣ್ಣಲ್ಲಿ ನೀರು ಹಾಕ್ತಿರ್ತಾರೆ ಭದ್ರ. ಶಿವರಾಮೇಗೌಡರು, ಸರಿ ಕಣಪ್ಪ, ನೀನು ಯಾವುದೇ ನಿರ್ಧಾರ ತಗೊಂಡ್ರು ನೀವಿಬ್ಬರು ಜೊತೇಲಿ ಬಾಳೋದಕ್ಕೆ ನನಗೆ ಭಾಳನೇ ಖುಷಿ ಆಯ್ತೈತೆ, ನಾನು ಒಪ್ಪಿಗೆನೂ ಐತೆ ಕಣಪ್ಪ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಮೇಲೆ ಅಮ್ಮಮ್ಮನೂ ಕೂಡ, ಆಯಿತು ಕಣ್ ಭದ್ರ, ಇವಾಗ ನೀನು ಹೆಂಗೆ ನಿರ್ಧಾರ ಮಾಡಿದ್ಯಾ ಹಂಗೆ ಆಗಲಿ ಕಣಪ್ಪ, ನೀನು ಖುಷಿಯಾಗಿ ಅವಳ ಜೊತೆ ಜೀವನ ಮಾಡು, ಖುಷಿಯಾಗಿ ಅವಳ ಹತ್ರ ಪ್ರೀತಿಯಿಂದ ಮಾತಾಡು. ಇನ್ನೊಂದೇನು ಗೊತ್ತಾ ಭದ್ರ, ನೀನು ಯೋಚನೆ ಮಾಡ್ತಿರೋದು ಕರೆಕ್ಟೇ, ಅವಳು ನೀನು ತಾಳಿ ಕಟ್ಟರೆ ಎಂಡ್ರು ಕಣಪ್ಪ, ಪ್ರೀತಿ ಮಾಡೋಕ್ಕಾಗಲಿ, ಅವಳನ್ನ ಮಾತಾಡ್ಸೋಕ್ಕಾಗಲಿ, ಅವಳಿಗೆ ಏನಾದ್ರು ಬೈಯೋಕ್ಕಾಗಲಿ ನಿನ್ಗೆ ಅಧಿಕಾರ ಐತೆ ಕಣಪ್ಪ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾರೆ. ಹ್ಞೂ ಅಮ್ಮ, ಅಧಿಕಾರ ಐತೆ, ಆದರೆ ನಾನು ಸಾನೇ ಮಾತಾಡ್ಬಿಟ್ಟಿದ್ದೀನಲ್ಲ ಅಮ್ಮಮ್ಮ, ಅವಳಿಗೆ ಅದು ಮರಿಲಾರ್ದಂಥದ್ದು ನೋವಾಗ್ಬಿಟ್ಟೈತೆ ಮನಸ್ಸೊಳಗಡೆ ಅವಳಿಗೆ, ಅದರಿಂದ ನೀನು ಹೇಳ್ದಂಗೆ ಅಮ್ಮಮ್ಮ ಅದನ್ನು ಪ್ರೀತಿಯಿಂದನೇ ಗೆಲ್ತೀನಮ್ಮಮ್ಮ ನಾನು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಸರಿ ಕಣಪ್ಪ, ಆಯಿತು ಹಾಗೆ ಮಾಡಪ್ಪ, ನೀವು ಖುಷಿಯಾಗಿ ಜೀವನ ಮಾಡ್ರಪ್ಪ, ಆಟೆ ಸಾಕು ನನಗೆ, ನೀವಿಬ್ಬರು ಸಂದಾಕಿದ್ರೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅಂತಾರೆ. ಸರಿ ಕಣಪ್ಪಯ್ಯ ಅಂತ ಅಂದ್ಬಿಟ್ಟು ಭದ್ರ ಅಲ್ಲಿ ಶಿವರಾಮಪ್ಪರ ತಲೆ ಮೇಲೆ ಮಲ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾರೆ. ಆಮೇಲೆ ಅಮ್ಮಮ್ಮ, ಅವ್ವ ಉಳ್ಕ್ಯಾರವ್ವ, ಹೆಂಗೋ ನನ್ನ ಮೊಮ್ಮಗನ ಮನಸ್ಸು ಬದಲಾಯಿಸ್ಬಿಟ್ಟೆ, ನನ್ನ ಮಗನ ಮನಸ್ಸು ಬದಲಾಯಿಸ್ಬಿಟ್ಟೆ, ಈಗ ಇದ್ದಿನ ಮನಸ್ಸು ಬದಲಾಯಿಸ್ಬಿಟ್ಟು ಅವಳಿಗೆ ಒಳ್ಳೆ ಬುದ್ಧಿ ಕೊಟ್ಬಿಟ್ಟು ಇವರಿಬ್ರೂ ಸಂದಾಗಿ ಜೊತೇಲಿ ಜೀವನ ಮಾಡೋಂಗೆ ಪ್ರೀತಿಯಿಂದ ಮಾಡ್ಬಿಡವ, ಆಟೆ ಸಾಕು ನನಗೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅನ್ಕೊತಿರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಸುಭಾಷ ಯೋಚನೆ ಮಾಡ್ಕೊಂಡು ಒಬ್ಬನೇ ಕೂತಿರ್ತಾನೆ. ಅವಾಗ ಅಲ್ಲಿಗೆ ಚಿತ್ರ ಮತ್ತು ಈಶ್ವರಿ ಇಬ್ಬರು ಬರ್ತಾರೆ. ಬಂದಿದ್ದ ತಕ್ಷಣ ಸುಭಾಷ ಹಂಗೆ ಕೂತಿರ್ತಾನೆ. ಈಶ್ವರಿ, ಯಾಕಲ ಸುಭಾಷ ಹಿಂಗೆ ಕೂತಿದ್ಯಾ, ನೀನು ಹಿಂಗೆ ನೋಡೋಕೆ ಆಗೋಕ್ಕಿಲ್ಲ ಕಣಪ್ಪ ನನ್ನ ಕೈಲಿ, ಯಾಕಪ್ಪ ಏನಾಯ್ತಪ್ಪ, ಯಾಕಪ್ಪ ಸುಭಾಷ ಹಿಂಗೆ ಕೂತಿದ್ಯಾ ನೀನು ಅಂತ ಈಶ್ವರಿ ಅಂತಾರೆ. ಆವಾಗ ಸುಭಾಷ, ಏನು ಮಾಡಲಿ ಅವ್ವ, ನನ್ನ ಹಣೆ ಬರ ನೋಡ್ದೇನವ್ವ ಹೆಂಗೆ ಆಗೋಯ್ತು, ಹಿಂಗಾಯ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣವ್ವ ಅಂತ ಸುಭಾಷ ಅಂತಾನೆ. ಅವಾಗ ಚಿತ್ರ, ಸುಭಾಷ ಏನು ಯೋಚನೆ ಮಾಡಬೇಡ, ಸುಮ್ಕಿರೋ, ಇವಾಗ ಕೆಟ್ಟ ಟೈಮು, ಅದಕ್ಕೆ ಹಂಗಾಗದೆ, ಒಳ್ಳೆ ಟೈಮ್ ಬಂದಾಗ ಎಲ್ಲ ಸರಾಯ್ತದೆ ಕಣ ಸುಭಾಷ, ನಾವು ಕಾಯ್ಬೇಕು ಆಟಯ್ಯ, ನೀನು ಏನೂ ಬೇಸರ ಮಾಡ್ಕೋಬೇಡ, ಸುಮ್ಕಿರೋ ಸುಭಾಷ ಅಂತ ಅಂದ್ಬಿಟ್ಟು ಚಿತ್ರ ಹೇಳ್ತಾರೆ. ಆವಾಗ ಸುಭಾಷ, ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಕಣವ್ವ, ನೋಡವ್ವ ನನ್ನ ಹಣೆ ಬರ ಹೆಂಗಾಗೋಯ್ತು, ನಾನು ಹೆಂಗೋ ಇರ್ತೀನಿ ಅಂತ ಏನೇನೋ ಅಂದ್ಕೊಂಡಿದ್ದೆ ಕಣವ್ವ, ಈ ಮದುವೆ ಆದಮೇಲೆ ನನ್ನ ಹಣೆ ಬರ ನೋಡವ್ವ ಹೆಂಗೆ ಬದಲಾಗೋಯ್ತು, ಏನವ್ವ ಮಾಡೋದು, ಮುಂದಕ್ಕೆ ಏನು ಮಾಡಬೇಕು ಅಂತಲೇ ನಂಗೆ ಗೊತ್ತಾಯ್ತಿಲ್ಲ ಕಣವ್ವ ಅಂತ ಸುಭಾಷ ಅಂತಾನೆ. ಆವಾಗ ಈಶ್ವರಿ, ಏನಿಲ್ಲ ಸುಮ್ಕಿರೋ ಸುಭಾಷ, ಎಲ್ಲ ಸರೋಯ್ತದೆ, ಇದಕ್ಕೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ, ಸುಮ್ಕಿರಪ್ಪ, ನೀನು ಹಿಂಗೆ ಇರಬೇಡ ಕಣಪ್ಪ ಅಂತ ಅಂದ್ಬಿಟ್ಟು ಈಶ್ವರಿ ಅಂತಾರೆ. ಅದೇ ಸಮಯಕ್ಕೆ ನವ್ಯ ಬರ್ತಾರೆ. ನವ್ಯ ಬಂದ್ಬಿಟ್ಟು ಎಲ್ಲರ ಮುಖನೂ ನೋಡ್ಬಿಟ್ಟು ಸುಭಾಷನ ಮುಖ ನೋಡ್ತಾರೆ. ಓಹೋ, ಎಳೆ ಮಗು ಅಳ್ತಾ ಇದೆ, ಒಂದು ಕೆಲಸ ಮಾಡಿ, ಫೀಡಿಂಗ್ ಬಾಟ್ಲಿಗೆ ಹಾಲು ಹಾಕೊಂಬಂದು ಎಳೆ ಮಗು ಕೊಡಿ,
ಅಂತ ಅಂದ್ಬಿಟ್ಟು ನವ್ಯ ಅಂತಾಳೆ. ಅವಾಗ ಈಶ್ವರಿ, ಚಿತ್ರ, ಸುಭಾಷ ಎಲ್ಲ ನವ್ಯನ ಮುಖ ನೋಡ್ಕೊಂಡು ನಿಂತ್ಕೊತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗಿದ್ದೀರಾ, ಎಲ್ರಿಗೂ ತುಂಬ 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 ಧನ್ಯವಾದಗಳು. ಮತ್ತು ಹೊಸ್ದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ನಂಗೆ ತುಂಬ ಸಹಾಯ ಆಗುತ್ತೆ ಅಂತ ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.